ಬೆಳಗ್ಗೆನೇ ಮನೇಲೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಡಿಮಾರ್ಟ್ ಶಾಪಿಂಗ್ ಹೋಗಬೇಕಿತ್ತು. ನಾನು ಪ್ರಣೀತ್ ಇಬ್ಬರು ಕೂಡ ಬಂದಿದ್ದೀವಿ. ಬರ್ತಾನೆ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಇವಾಗ ಡಿಮಾರ್ಟ್ ರೀಚ್ ಆಗಿದ್ದೀನಿ. ಬೆಳಗ್ಗೆ ಬೇಗನೆ 10 ಗಂಟೆಗೆಲ್ಲ ಬಂದಿದ್ವಿ, ಯಾಕಂದರೆ ಕ್ರೌಡ್ ಆಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಬೆಳಗ್ಗೆನೇ ಬಂದರೆ ನಾವು ಫ್ರೀಯಾಗಿ ಶಾಪಿಂಗ್ ಮಾಡಿಕೊಂಡು ಬೇಗನೆ ರಿಟರ್ನ್ ಆಗ್ಬೋದು. ಸೊ ಅದರಿಂದ ಮನೇಲಿ ಸ್ವಲ್ಪ ಗ್ರಾಸರಿ ಐಟಮ್ಸ್ ಇರಲಿಲ್ಲ, ಸೊ ಹಾಗೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅದು ಪೆಂಡಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೆ. ಸೊ ಇವನಿಗೆ ಬಂದು ಪ್ರಣೀತ್ಗೆ ಬಂದು ಸ್ಟೇಷ್ನರಿ ಐಟಮ್ಸ್ ಸ್ವಲ್ಪ ಬೇಕು ಅಂತ ಹೇಳಿದ್ದ. ನೆಕ್ಸ್ಟ್ ಬಂದು ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಬರೋದಕ್ಕಾಗಲ್ಲ, ಸೊ ಅದರಿಂದನೇ ಏನು ಬೇಕು ಅದನ್ನು ಸ್ಟಾಕ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವ್ನು ಸ್ಟೇಷ್ನರಿ ಐಟಮ್ ತೊಗೊಳ್ಳೋವಾಗಲೇ ನನ್ನದು ಸ್ವಲ್ಪ ಗ್ರಾಸರೀಸ್ ಇತ್ತು. ಸೊ ನಾನು ಬೇಕಾಗಿರೋದು ಏನಿದೆಯೋ ಅದನ್ನೆಲ್ಲ ಶಾಪ್ ಮಾಡಿಕೊಂಡೆ. ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಹಪ್ಪಳಗಳು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ. ಡಿಮಾರ್ಟಲ್ಲಿ ಬಂದು ಈ ಥರ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಸೊ ಅದನ್ನು ನಾನು ಸ್ವಲ್ಪ ತೊಗೊಂಡೆ. ಬೇಕಾಗಿರೋ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಬಂದು ಸ್ಟೇಷ್ನರಿ ಐಟಮ್ಸ್ ಬಂದಿದ್ದೀವಿ. ಪ್ರಣೀತಿಗೆ ಬಂದು ಎರೇಸರ್, ಪೆನ್ಸಿಲ್ ಮತ್ತು ಪೆನ್ನು. ಸ್ಪೆಷಲಿ ನಾನು ಬಂದಿದ್ದು ಏನಕ್ಕೆ ಅಂದರೆ ಶೂಸು ಅವನಿಗೆ ತೊಗೋಬೇಕಿತ್ತು, ವೆಲ್ಗ್ರೋ. ಸೊ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಅವನ ಸೈಜ್ ಅವನಿಗೆ ಕಂಫರ್ಟಬಲ್ ಆಗಲಿಲ್ಲ, ಸೊ ಅಲ್ಲಿ ನಾನು ತೊಗೊಳ್ಳಿಲ್ಲ. ಚರಿತಿಗೆ ಮಾತ್ರ ಶೂಸ್ ತೊಗೊಂಡು ಇವಾಗ ಬಂದುಬಿಟ್ಟು ಸ್ಕೂಲ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಅದರಿಂದ ವಾಟರ್ ಬಾಟಲ್ಸ್ ಮತ್ತು ಲಂಚ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್, ಬ್ಯಾಗ್, ಬುಕ್ಸ್ ಈ ಥರದ್ದೆಲ್ಲ ಬೇಗ ಸೇಲ್ಸ್ ಆಗ್ತಾ ಇರತ್ತಲ್ವ. ಸೊ ನಮಗೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡು ಮನೆಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡು ಎಲ್ಲನೂ ಒಂದು ರೌಂಡು, ಲೇಡೀಸ್ ಅಂದರೆ ಎಲ್ಲನೂ ಒಂದು ರೌಂಡ್ ನಾವು ತೊಗೊಳ್ತೀವೋ ಬಿಡ್ತೀವೋ ಅದು ನೋಡಿಲ್ಲ ಅಂದರೆ ನಮ್ಗೆ ಸಮಾಧಾನ ಅನಿಸಲ್ವಲ್ಲ. ಸೊ ಎಲ್ಲನೂ ನೋಡಿಕೊಂಡು ಗ್ರಾಸರಿ ಐಟಮ್ಸ್ ಸ್ವಲ್ಪ ತೊಗೊಂಡು ಅವ್ನಿಗೂ ಸ್ಟೇಷ್ನರಿ ತೊಗೊಂಡು ಅಲ್ಲಿಂದ ಬಂದು ಬಿಲ್ ಮಾಡಿಸೋದಕ್ಕೆ ಅಂತ ಬಂದ್ವಿ. ಬಿಲ್ಲಿಂಗಲ್ಲಿ ಬಂದುಬಿಟ್ಟು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾ ಬಂದು ಯಾವಾಗಲೂ ಅಷ್ಟೇ ಒಂದು ಐಸ್ ಕ್ರೀಮು, ಸ್ವಲ್ಪ ಪಾಪ್ಕಾರ್ನ್ ತಿಂದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಸೊ ಪ್ರಣೀತ್ಗಂತೂ ಬೇಕೇ ಬೇಕು. ಸೊ ಅಲ್ಲಿಂದ ತೊಗೊಂಡು ಅಷ್ಟರೊಳಗೆ ನನಗೊಂದು ಕಾಲ್ ಬಂತು, ಸೊ ಅದರಿಂದ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.